ಬನ್ನಿ ಅಂತ ಕರೀತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕರೀತಾ ಇದ್ದಾರೆ, ಶಿವಕುಮಾರ್ ಅವರು ಕರೀತಾ ಇದ್ದಾರೆ. ಅವರು ವಿಧಾನಸೌಧಕ್ಕೆ ಕರೀತಾರೆ, ಇವರು ಬೈರಮಂಗಲಕ್ಕೆ ಕರೀತಾರೆ. ಇಬ್ಬರಿಗೂ ಕೂಡ ಮಾತುಕತೆ ನಡೆಸುವಂತ ಉತ್ಸಾಹ ಇದೆ, ಬಹಿರಂಗ ಚರ್ಚೆಯ ಉತ್ಸಾಹ ಇದೆ. ಒಬ್ಬರಿಗೆ ಬಹಿರಂಗ ಚರ್ಚೆ ರೈತರ ನಡುವೆ ಆಗಬೇಕು ಅಂತ ಇದೆ, ಇನ್ನೊಬ್ಬರಿಗೆ ಬಹಿರಂಗ ಚರ್ಚೆನೋ ಅದು ಆಂತರಿಕವಾದ ಚರ್ಚೆನೋ ಒಟ್ಟಿನಲ್ಲಿ ತನ್ನ ವಿಧಾನಸೌಧದ ನನ್ನ ಕಚೇರಿಯಲ್ಲಿ ಚರ್ಚೆ ಮಾಡಿಬಿಡೋಣ ಅನ್ನುವಂತಹ ಅಭಿಪ್ರಾಯ ಇದೆ. ಇಬ್ಬರ ನಡುವೆ ಯಾವಾಗ ಹಾಗಾದ್ರೆ ಚರ್ಚೆ ನಡೆಯುತ್ತೆ? 26ಕ್ಕೋ 27ಕ್ಕೋ ಅಥವಾ ಬೇರೆ ಯಾವುದಾದ್ರೂ ದಿನಕ್ಕೋ? ಯಾಕಂದ್ರೆ 26ಕ್ಕೆ ಅವರು ಡೇಟ್ ಕೊಟ್ಟಿದ್ದಾರೆ, ಇವರು ಟೈಮ್ ಇಲ್ಲ ಅಂತಿದ್ದಾರೆ. ಈಗ 27ಕ್ಕೆ ಅವರು ಡೇಟ್ ಕೊಟ್ಟಾಗ ಅವ್ರ ಹತ್ರ ಟೈಮ್ ಇರುತ್ತಾ ಇಲ್ಲೋ ಯಾರು ಗೊತ್ತಿದೆ. ಹೀಗಿರುವಾಗ ಇವ್ರ ನಡುವೆ ಚರ್ಚೆ ಆಗುತ್ತಾ ಗೊತ್ತಿಲ್ಲ. ಆದರೆ ಬನ್ನಿ ಅಂತ ಮಾತ್ರ ಕರೀತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಮತ್ತು ಈ ಇಡೀ ಯೋಜನೆಯ ವಿಚಾರದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆಯೂ ಕೂಡ ನಿಮಗೆ ಈ ವಿವರವಾದ ವರದಿಯನ್ನು ತೋರಿಸ್ತೀನಿ. 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿ ಥರ ಪಾಲಿಶ ವರ್ತನೆ ಅಂತ ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನ ಕೂಡ ನಮ್ಮ ಕುಮಾರಣ್ಣ ಅವ್ರನ್ನೆಲ್ಲ ಕುಮಾರಸ್ವಾಮಿ ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ರಾತ್ರಿ ಒಂದು ಮಾತಾಡ್ತಾರೆ. ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಸಲಹೆ ಕೊಡ್ಲಿ ಅಲ್ಲ ಅವರು. ಡಿ.ಕೆ. ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥಾಹ್ವಾನಗಳನ್ನು ಅತ್ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಮುಂದಿನ ಹಂತದ ಹೋರಾಟ ಹೇಗಿರಬೇಕು ಅಂತೇಳಿ ಇನ್ನೊಂದೆರಡು ದಿನದಲ್ಲಿ ಒಂದು ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ತಿಳಿಸಬೇಕು. ಬಿಡದಿ ಟೌನ್ಶಿಪ್ ಒಂದು ಕಡೆ ರೈತರ ಹೋರಾಟ, ಮತ್ತೊಂದು ಕಡೆಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವಿನ ರಾಜಕೀಯ ಸಮರ. ಇದರ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಬಹಿರಂಗ ಚರ್ಚೆಯ ಪಂಥಾಹ್ವಾನ. ಇದರೊಂದಿಗೆ ಬಿಡದಿ ಈಗ ರಾಜ್ಯ ರಾಜಕೀಯದಲ್ಲಿ ರಣಕಣವಾಗಿ ಮಾರ್ಪಟ್ಟಿದೆ. ಬಿಡದಿ ಬೇಗುದಿ ನಾಯಕರ ಬಹಿರಂಗ ಸಮರ, ಎಚ್.ಡಿ.ಕೆ ವರ್ಸಸ್ ಡಿ.ಕೆ ಬಹಿರಂಗ ಚರ್ಚೆಯ ಪಂಥಾಹ್ವಾನ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಿಯೇ ತೀರ್ತೀವಿ ಅಂತ ಸರ್ಕಾರ ಇಟ್ಟಿರೋ ಹೆಜ್ಜೆ ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಶುರುವಾಗಿದೆ. 3 ಹಳ್ಳಿಗಳ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನೂ ಸರ್ಕಾರ ಹೊರಡಿಸಿದೆ. ಅಲ್ಲದೆ ಈಗಾಗಲೇ ಭೂಮಿ ಕೊಟ್ಟಿರೋ 7 ರೈತರಿಗೆ ಸಾಂಕೇತಿಕವಾಗಿ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಗಿದೆ. ಇದರ ಬೆನ್ನಲ್ಲೇ ದಳಪತಿಗಳ ಹೋರಾಟದ ಆರ್ಭಟ ಜೋರಾಗಿದೆ. ಕಳೆದೊಂದು ವಾರದಿಂದ ಸರಣಿಯಾಗಿ ಪ್ರತಿಭಟನೆ, ರ್ಯಾಲಿ, ಧರಣಿ ನಡೆಸುತ್ತಿರೋ ನಾಯಕರು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಇದರ ಮಧ್ಯೆ ನಿನ್ನೆ ಬೆಂಗಳೂರಿನ ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೈರಮಂಗಲಕ್ಕೆ ಬನ್ನಿ, ರೈತರೆದುರೇ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿಎಂ ಡಿ.ಕೆ. ಶಿವಕುಮಾರ್ ಕರೆದಾಗ ಬರಲಿಲ್ಲ, ಅನುಭವಿಗಳ ಜೊತೆ ಮಾತಾಡ್ಲಿ ಅಂತ ತಿರುಗೇಟು ಕೊಟ್ಟಿದ್ರು. ಬನ್ನಿ ಬೈರಮಂಗಲಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ, ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ಕೆ ಬರಲ್ಲ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಿದೆ, ಉತ್ತರ ಕೊಡೋಣ. ಹೀಗೆ ವಿಧಾನಸಭೆಯಲ್ಲೇ ನಡೆಯುವ ಚರ್ಚೆಗಳಲ್ಲಿ ಉತ್ತರಿಸುವುದಾಗಿ ಹೇಳಿದ್ದ ಸಿಎಂ ಶಿವಕುಮಾರ್ ನಂತರ ಕುಮಾರಸ್ವಾಮಿಯವರ ಮಾತಿನಲ್ಲಿದ್ದ ಸವಾಲನ್ನ ಸ್ವೀಕರಿಸಿದ್ದಾರೆ. ಆದರೆ ಬಹಿರಂಗ ಚರ್ಚೆಯ ಬದಲು ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಯೋಜನೆಯ ಬಗ್ಗೆ ಚರ್ಚಿಸಲು ಜೂನ್ 26 ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಕಚೇರಿಗೆ ಬನ್ನಿ ಅಂತ ಎಚ್.ಡಿ. ಕುಮಾರಸ್ವಾಮಿಗೆ ಪತ್ರ ಬರೆದು ಆಹ್ವಾನ ಕೊಟ್ಟಿದ್ದರು. ಕುಮಾರಸ್ವಾಮಿರವರೇ, ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆ ನಾನು ಚರ್ಚಿಸಲು ಉತ್ಸುಕನಾಗಿದ್ದೇನೆ. ಜೂನ್ 26ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನ ಕೋರುತ್ತೇನೆ. ತಮ್ಮ ವಿಶ್ವಾಸಿ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿಗಳು. ಯಾವಾಗ ಸಿಎಂ ಡಿ.ಕೆ. ಶಿವಕುಮಾರ್ ಪತ್ರ ಕೈ ಸೇರಿತೋ ಸ್ವಲ್ಪವೂ ತಡ ಮಾಡದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮರುಪತ್ರ ಬರೆದಿದ್ದರು. ತಾವು ಪ್ರಸ್ತಾಪಿಸಿರುವ ಸಭೆಯನ್ನ ಬಿಡದಿ ಅಥವಾ ಬೈರಮಂಗಲದ ಸಾರ್ವಜನಿಕ ಸ್ಥಳದಲ್ಲಿ ನಡೆಸುವುದು ಉತ್ತಮ. ಜೂನ್ 26ಕ್ಕೆ ನನಗೆ ಪೂರ್ವ ನಿಗದಿತ ಸಭೆಗಳಿದ್ದು 27ಕ್ಕೆ ಬಿಡದಿಗೆ ಬನ್ನಿ, ಅಲ್ಲೇ ಚರ್ಚಿಸೋಣ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ.
ಡಿಕೆ ಶಿವಕುಮಾರ್ ಅವರ ಟೌನ್ಶಿಪ್ ಯೋಜನೆಯಿಂದ ಬಿಡದಿ ಹೋಬಳಿಯ 8 ಗ್ರಾಮಗಳು ಮತ್ತು ಹಾರೋಹಳ್ಳಿಯ 1 ಗ್ರಾಮದ ರೈತರು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿರುವ ಅಪಾರ ಪರಿಸರ ಸಂಪತ್ತಿಗೆ ಹಾನಿಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತಾವು ಪ್ರಸ್ತಾಪಿಸಿರುವ ಸಭೆಯನ್ನು ಬಿಡದಿ ಅಥವಾ ಬೈರಮಂಗಲದ ಸಾರ್ವಜನಿಕ ಸ್ಥಳದಲ್ಲೇ ನಡೆಸುವುದು ಉತ್ತಮ. ಈ ಯೋಜನೆಯ ರಚನೆ ಮತ್ತು ಅನುಷ್ಠಾನದಲ್ಲಿ ನನಗೆ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಎನ್ನುವುದನ್ನು ಈ ಪತ್ರದ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇನೆ. ವಿಧಾನಸೌಧದಲ್ಲಿ ನಡೆಸಲು ಉದ್ದೇಶಿಸಿರುವ ಸಭೆಯಲ್ಲಿ ರೈತ ವರ್ಗ, ಗ್ರಾಮಸ್ಥರು ಮತ್ತು ಪಾಲುದಾರರನ್ನ ಆಹ್ವಾನಿಸದೆ ಸಭೆ ನಡೆಸುವುದರಿಂದ ಫಲಪ್ರದವಾಗುವುದಿಲ್ಲ. ತಾವು ನಿಗದಿಪಡಿಸಿದ ಜೂನ್ 26ರಂದು ನನಗೆ ಪೂರ್ವನಿಯೋಜಿತ ಕಾರ್ಯಕ್ರಮಗಳು ಇರೋದ್ರಿಂದ ಈ ಉದ್ದೇಶಿತ ಸಭೆಯನ್ನು ಜೂನ್ 27ಕ್ಕೆ ಬಿಡದಿ ಅಥವಾ ಬೈರಮಂಗಲದ ಸೂಕ್ತ ಸ್ಥಳದಲ್ಲಿ ಆಯೋಜಿಸಿ ಜನರನ್ನ ಆಹ್ವಾನಿಸಿ ಸಭೆ ನಡೆಸಬೇಕೆಂದು ಕೋರುತ್ತೇನೆ. ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ. 26ನೇ ತಾರೀಕಿನ ವಿಚಾರ ಇಷ್ಟೇ. ಬೈರಮಂಗಲ ಸರ್ಕಲ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಆಹ್ವಾನ ಕೊಟ್ಟಿದ್ದಾರೆ. ನಾವು ತುಂಬು ಹೃದಯದಿಂದ ಮುಖ್ಯಮಂತ್ರಿಗಳಿಗೆ ಬೈರಮಂಗಲ ಸರ್ಕಲ್ ಅಲ್ಲಿ ಇರ್ತಕ್ಕಂಥ 9 ರೆವಿನ್ಯೂ ಗ್ರಾಮಗಳಲ್ಲಿ ನಾನು ಮತ್ತೆ ಹೇಳ್ತೇನೆ, ಕೂತು ಬಹಿರಂಗವಾಗಿ ಚರ್ಚೆ ಮಾಡೋಣ. ಯಾವಾಗ ವಿಧಾನಸೌಧದ ಬದಲು ಬಿಡದಿಗೆ ಚರ್ಚೆಗೆ ಬನ್ನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರೋ ಸಿಎಂ ಆಪ್ತರನ್ನ ಕೆರಳುವಂತೆ ಮಾಡಿದೆ. ಜನರ ಮಧ್ಯೆ ಈ ಬಗ್ಗೆ ಸಭೆ ಮಾಡೋಕೆ ಸಾಧ್ಯವಿದೆಯಾ? ಕಾನೂನು ಸಮಸ್ಯೆ ಆಗೋದಿಲ್ವೇ ಅಂತ ಪ್ರಶ್ನಿಸಿದ್ದಾರೆ. ಎಚ್.ಡಿ.ಕೆ ಬೆನ್ನಿಗೆ ನಿಂತಿರೋ ದೋಸ್ತಿಗಳು ಡಿಕೆ ಶಿವಕುಮಾರ್ ಚರ್ಚೆಗೆ ಬರಲ್ಲ ಬಿಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು, ಕನ್ನಡಿಗರು. ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರು ಅದೇ ಗೌರವ ಕೊಡಬೇಕು. ಬೇರೆ ಈಗ ಡಿ ಕೆ ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು, ಅವ್ರು ಬರಲ್ಲ ಬಿಡಲ್ಲ. ಈ ಪರಿಸ್ಥಿತಿ ಇದು ಸುಮ್ಮನೆ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋ ಅಷ್ಟರಲ್ಲೇ ಮುಗ್ದೋಗ್ತೈತೆ. ಡಿ ಕೆ ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥ ಆಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು ಬೀಗದ್ಕಿನ. ನಾನು ಇದ್ದೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ 2 ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡರ್ಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೇನು ಹೊರಟಿದ್ದಾರೆ, ಇದಕ್ಕೆ ಕಡಿವಾಣ ಹಾಕಲೇಬೇಕಾಗ್ತದೆ. ಬಿಡದಿಲಿರ್ತಕ್ಕಂಥ ರೈತರು ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೈತರ ವಿಚಾರ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗ್ತದೆ. ಮೊನ್ನೆನೂ ಕೂಡ ನಾವು ಅಲ್ಲಿ ಭೇಟಿನ ನೀಡಿದ್ವಿ. ಈಗಲೂ ಕೂಡ ಕೂತು ನಾವೆಲ್ಲ ಮುಖಂಡರು ಚರ್ಚೆ ಮಾಡಿದ್ದೇವೆ. ಮುಂದಿನ ಹಂತದ ಹೋರಾಟ ಹೇಗಿರಬೇಕು ಅಂತೇಳಿ ಇನ್ನೊಂದು 2 ದಿನದಲ್ಲಿ ಒಂದು ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ತಿಳಿಸ್ತೇವೆ ತಮಗೆ. See, very clearly, Mr. H.D. Kumaraswamy said that the CM is a busy man. Whenever he calls, I will come. The CM called him. And then he says, no, I cannot come on that day. We'll have it on next day at a different place. The Honorable Chief Minister has called him and 5 other people of his choice to Vidhan Sabha. Where else should he call him? Where else should officially discussions happen? Then Mr. HDK writes that, no, I can't come there, you come to Bidadi. ಇವತ್ತು ಜನರ ಆಕಾಂಕ್ಷೆ ಮೇರೆಗೆ ಈ ಸರ್ಕಾರವನ್ನು ಮುಂದುವರಿಬೇಕು ಅಂತ
ಅಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರು ಅನೇಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಸೂಕ್ತ ಜಾಗ ಅಲ್ಲ ಅಂತ. ಅದಕ್ಕೆ ತಕ್ಕ ಇವರು ನಿರ್ಣಯ ತಗೊಳ್ಳಿ. ಇದು ನಾವು ಇಡೀ ಒಂದು ರಾಜ್ಯದಲ್ಲಿ ನೋಡ್ತಾ ಇದೀವಿ. ಯಾವುದೇ ರೀತಿ ಜನರ ಒಂದು ಆಕಾಂಕ್ಷೆ ಮೇರೆಗೆ ಇವರು ಕೆಲಸವನ್ನು ಮಾಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಬಂದಿದ್ದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮುಂದುವರೆಸಿರುವ ಸಚಿವರು ಮತ್ತು ಶಾಸಕರುಗಳು ಇದೆಲ್ಲ ವೈಯಕ್ತಿಕ ಪ್ರತಿಷ್ಠೆಯ ಹೋರಾಟ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಇರದ ಹೋರಾಟ ಈಗ್ಯಾಕೆ ಅಂತ ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, ಬರೀ ರಾಜಕೀಯ ಪ್ರೇರಿತ ಅಂತ ಕುಟುಕಿದ್ದಾರೆ. ಬಿಡದಿಲ್ಲೇ ಹೋರಾಟ ಮಾಡ್ತಕ್ಕಂಥ ಉದ್ದೇಶ ಏನು? ಡಿ.ಕೆ. ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಬೇರೆ ಕಡೆ ಹೋಗಿ ನೋಡೋಣ ಹಂಗಂದ್ರೆ ಯಾಕೆ ಹೋಯ್ತಲ್ಲ ನೀವು? ಅವ್ರು ರೈತರಲ್ವ ಹಂಗಾರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ? ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ಅದಕ್ಕೆ ನಾವು ಹೇಳೋದು, ನಾವು ಇನ್ನು ಮುಂದೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, 2 ಸರಿ ಮುಖ್ಯಮಂತ್ರಿ ಆಗವ್ರೆ, ಕೇಂದ್ರ ಮಂತ್ರಿ ಆಗವ್ರೆ. ನನಗೆ ಗೊತ್ತಾಯ್ತಿಲ್ಲ ನರೇಂದ್ರ ಮೋದಿ ಅವ್ರು ಏನಾದರೂ ನೀನು ಇಲ್ಲೇ ಕರ್ನಾಟಕದಲ್ಲಿ ಇದ್ಬಿಡು, ಬಿಡದಿಲ್ಲೇ ಇದ್ಬಿಡು ಅಂತ ಹೇಳ್ಕೊಳ್ಸವ್ರೇನೋ ಅಂತ. ಇವ್ರು ನನ್ನ ಐಡಿಯಾ ನಾನು ಯಾವ ರಾಜ್ಯಕ್ಕೆ ಹೋಗಿ ನೋಡಲೇ ಇಲ್ಲಪ್ಪ. ಇವರು ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಸಲಹೆ ಕೊಡಲಿ ಅಲ್ಲ, ಅವರು ಬಂದು ಸಲಹೆ ಕೊಡಲಿ. ಈ ರೀತಿ ಹಿಂದೆ ನಿಮ್ಮವರೆಲ್ಲ ಮಾತಾಡಿದ್ರಪ್ಪ, ಈಗ ನೀವು ಯಾಕೆ ಬದಲಾಯಿಸ್ಕೊಂಡಿದ್ದೀರಾ ಅಂದರೆ ನಾವು ಹೇಳ್ತೀವಿ ಯಾಕೆ ಬದಲಾಯಿಸ್ಕೊಂಡಿದ್ದೀವಿ ಅಂತ. ಯಾತಕ್ಕೋಸ್ಕರ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ನಾವು ನಮ್ಮ ಸಮಜಾಯಿಸಿ ನಾವು ಕೊಡ್ತೀವಲ್ವ. ಮುಖ್ಯಮಂತ್ರಿಗಳು ಕೊಡೋದಿಲ್ವಾ? ನಾವು ಕೊಡೋದಿಲ್ವಾ? ಆಮೇಲೆ ನೋಡೋಣಂತೆ. ನಿಮ್ಮ ಸಲಹೆನೇ ಕೊಡೋದಿಲ್ಲ, ಬರೀ ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಅಂದರೆ ಏನು ಅರ್ಥ ಇದೆ? ಅದೇ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತೇಳಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದೆಲ್ಲನೂ ಅವರಿಂದ ಪ್ರಾರಂಭ ಆಗಿದ್ದು, ಸುಮ್ಮನೆ ರಾಜಕೀಯ ಬರೆಸ್ತಾ ಇದ್ದಾರೆ. ಗೊತ್ತಿದ್ದು ಅದೇ ನಾಟಕ ಎಲ್ಲ ಜನಕ್ಕೆ ಗೊತ್ತಾಗುತ್ತೆ. ಈಗ ರೈತರು ಒಂದು ಭಾಗ, ನಿಜವಾದಂಥ ರೈತರು ಈಗ ನಮ್ಮಲ್ಲಿನೂ ಕೂಡ ಹೋರಾಟ ಮಾಡ್ತಾರೆ ಇಂಡಸ್ಟ್ರಿದಾಗ. ನಾನು ರೈತರ ಬಗ್ಗೆ ನಾವು ಮಾತಾಡೋದಲ್ಲ ಏನ್ರಿ. ಆದರೆ JDS ಕುಮಾರಸ್ವಾಮಿ ಅವ್ರದ್ದು ರಾಜಕೀಯ ಇದ್ದಾರೆ. ರೈತರು ನಮ್ಮ ಭೂಮಿ ನಾವು ಕೊಡಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತಲೂ ಹೇಳ್ಬೋದು. ಅದು ಅವ್ರ ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಇವರು JDSನವರು ಕುಮಾರಸ್ವಾಮಿ ಅವರು ಇದ್ರಾಗ ರಾಜಕೀಯ ಮಾಡ್ತಾ ಇದ್ದಾರೆ. ಇಷ್ಟೇ ಡಿಫರೆನ್ಸ್ ಇಸ್ ದ್ಯಾಟ್. ಹೀಗೆ ಒಂದೆಡೆ ಮಾತಿನ ಸಮರ ನಡೆಯುತ್ತಿದೆ, ಮತ್ತೊಂದೆಡೆ ರೈತರು ತಮ್ಮ ಭೂಮಿಯ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಜೊತೆಗೆ ಕೆಲವು ರೈತರು ಈಗಾಗಲೇ ಸರ್ಕಾರದಿಂದ ಚೆಕ್ ಪಡೆದು ತಮ್ಮ ಭೂಮಿಯನ್ನ ಬಿಟ್ಟುಕೊಡಲು ಒಪ್ಪಿಗೆ ಸೂಚಿಸುತ್ತಿದ್ದಾರೆ. ವಿರೋಧಕ್ಕಾಗಿ ವಿರೋಧವೋ, ಇನ್ಯಾವತ್ತೂ ಭೂಸ್ವಾಧೀನ ಮಾಡಲ್ವೋ? ಬಿಡದಿ ಟೌನ್ಶಿಪ್ಗೆ ಮೊದಲು ಭೂಸ್ವಾಧೀನಕ್ಕೆ ಕೈ ಹಾಕಿದ್ದು ಕುಮಾರಸ್ವಾಮಿಯವರು ಮೊದಲ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ. ಆಗಲೇ ಒಂದು ವೇಳೆ ಯೋಜನೆ ಕಾರ್ಯಗತ ಆಗಿರುತ್ತಿದ್ದರೂ ಈಗ ರೈತರು ಹೋರಾಟ ನಡೆಸುತ್ತಿರುವ ಭೂಮಿ ಸರ್ಕಾರದ ಸ್ವಾಧೀನಕ್ಕೆ ಬರುತ್ತಿತ್ತು. ಈಗ ನಿಗದಿಯಾಗಿದ್ದ ಹಣಕ್ಕೆ ಹೋಲಿಸಿದ್ರೆ 20 ವರ್ಷಗಳ ಹಿಂದೆ ಕಡಿಮೆ ಪರಿಹಾರ ನಿಗದಿಯಾಗಿತ್ತು. ಆದರೆ ಈಗ ರೈತರ ಪರ ನಿಂತಿರುವ ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಭೂಸ್ವಾಧೀನಕ್ಕೆ ಬಿಡೋದಿಲ್ಲ ಎನ್ನುತ್ತಿದ್ದಾರೆ. ಬಿಜೆಪಿ ನಾಯಕರು ಕೂಡ ಭೂಸ್ವಾಧೀನದ ವಿರುದ್ಧ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ಹಾಗಿದ್ದರೆ ಇದು ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮಾಡಲು ಹೊರಟಿರುವ ಟೌನ್ಶಿಪ್ ಕಾರಣಕ್ಕಾಗಿ ವಿರೋಧವೋ, ಅಥವಾ ಇನ್ಯಾವತ್ತೂ ರಾಜ್ಯದಲ್ಲಿ ಯಾವುದೇ ಉದ್ದೇಶಕ್ಕಾಗಿಯೂ ರೈತರ ಜಮೀನನ್ನ ಭೂಸ್ವಾಧೀನ ಮಾಡೋದೇ ಇಲ್ಲ ಎಂಬ ತೀರ್ಮಾನಕ್ಕೆ JDS ಮತ್ತು ಬಿಜೆಪಿ ಬಂದಿವೆಯೇ ಎನ್ನುವುದು ರಾಜ್ಯದ ಜನರನ್ನ ಕಾಡುತ್ತಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.